ಅವಳು ಎಲ್ಲಿಂದ ಬರ್ತಿದ್ದಾಳೆ ಕೇಳಿ ಬಾವಾ. ಇನ್ನೆಲ್ಲಿಂದ? ಕಾಲೇಜಿಂದ. ಬರ್ತಿದ್ಯಾ? ಕಾಲೇಜಿಂದ ಮತ್ತೆ ಸುಳ್ಳು ಬೊಗಳ್ತಿದ್ಯಾ? ನಿಮ್ ಕಾಲೇಜ್ ಯಾವಾಗ್ಲೇ ವಿಶ್ವೇಶ್ವರಯ್ಯ ಪಾರ್ಕ್ ಬಂತು? ನನ್ ವಾಚ್ 5 ನಿಮಿಷ ಫಾಸ್ಟ್ ಇದೆ ಅಂತ ಇವನಿಗೆ ಗೊತ್ತಾಯ್ತು? ನಿಮ್ ಬಗ್ಗೆ ಅವ್ರಿಗಿಂತ ಬೇರೆ ಯಾರಿಗ್ ಗೊತ್ತಿರೋದಕ್ ಸಾಧ್ಯ ಮೇಡಮ್? ಸುಮ್ನೆ ಒಬ್ರ ಮೇಲೆ ಬ್ಲೇಮ್ ಮಾಡೋದಲ್ಲ, ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಬೋಧನೆ ಕೇಳೋ ಮೂಡಿಲ್ಲ. ನನ್ ಮುಂದೆ ಹೇಳೋ ಪ್ರಯತ್ನನೂ ಮಾಡ್ಬೇಡ. ಸರಿ, ಹೊರಡೋಣವಾ? ನಾನ್ ಕರೆಕ್ಟ್ ಟೈಮ್ಗೆ ಹೊರಡೋದು. ಹಾಗೂ ಸರ್, ನೀವು ಸೂಪರ್. ನಿಜ ಹೇಳ್ಬೇಕಂದ್ರೆ ನೀವೊಂದ್ ರೀತಿ ಪಾದರಸ ಆಗ್ಬಿಟ್ಟಿದ್ದೀರಾ. ಮೇಡಮ್ ವೀಕ್ನೆಸ್ ನಿಮಗ್ ಗೊತ್ತಿರೋದ್ರಿಂದ ಸದ್ಯದ ಪರಿಸ್ಥಿತಿಲಿ ಅವರಿಂದ ನಿಮ್ಮನ್ನ ಏನು ಮಾಡಕ್ಕಾಗಲ್ಲ ಸರ್. ಹಾಗಂತ ನಾನ್ ಸುಮ್ನೆ ಇರಲ್ವೋ? ಹೇಗಾದ್ರೂ ಮಾಡಿ ನಿನ್ನ ಈ ಮನೆಯಿಂದ ಜಾನ್ಸಿ ಲೈಫ್ ಇಂದ ಮತ್ತೆ ಓಡಿಸ್ತೀನಿ. ಮೇಡಮ್ ಅಂದ್ರೆ ಟೈಮು, ಟೈಮು ಅಂದ್ರೆ ಮೇಡಮ್. ಹಾ ವಾಸನ, ಬೆಳಿಗ್ಗೆಯಿಂದ ನಾನು ನಿಮಗೆ ಕಾಲ್ ಮಾಡ್ತಿದ್ದೆ, ಫೋನ್ ರಿಸೀವ್ ಮಾಡ್ಲಿಲ್ಲ. ಶುಕ್ರವಾರ ಅಲ್ಲೇನಯ್ಯ ಪೂಜೆ ಮಾಡ್ತಾ ಇದ್ದೆ. ಸರಿ, ಏನ್ ವಿಶೇಷ ಫೋನ್ ಮಾಡಿದ್ದೆ? ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಹತ್ರ ವರ ಕೇಳಕ್ಕೆ, ನಿಮ್ಮ ಹತ್ರ ಬರೋದು ಸಾಲ ಕೇಳೋದಕ್ಕೆ. ಅದ್ಬಿಟ್ರೆ ಇನ್ನೇನಿರುತ್ತೆ ವಾಸಣ್ಣ? ನೋಡಯ್ಯ, ನಮ್ಮದವ್ರನ್ನ ದೇವ್ರು ಕಾಪಾಡದೇ ಇರ್ಬೋದು, ಆ ನಂಬಿಕೆನ ಉಳಿಸ್ಕೊಂಡವ್ರನ್ನ ಈ ವಾಸನ ಯಾವತ್ತೂ ಕೈ ಬಿಡಲ್ಲ. ಅದು ಗೊತ್ತಿರೋದಕ್ಕೆ ಅಲ್ವಾ ವಾಸಣ್ಣ ಎಮರ್ಜೆನ್ಸಿ ಅಂದ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದ್ದು. ನನಗೆ 2 ಲಕ್ಷ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ಅರ್ಜೆಂಟ್ ಅಂದ್ರೆ ಒಂದು ವಾರದಲ್ಲಿ ರೆಡಿ ಮಾಡಿದ್ರೆ ಆಗುತ್ತಾ? ಇಲ್ಲ ವಾಸಣ್ಣ, ನನಗೆ ತುಂಬಾ ಎಮರ್ಜೆನ್ಸಿ ಇದೆ, ನನಗೆ ಇವತ್ತೇ ದುಡ್ಡು ಬೇಕಿತ್ತು. ಏನ್ ರಾಗು, ಕುತ್ತಿಗೆ ಬಂದಾಗೆ ಕಾಲ್ ಮಾಡ್ತಾ ಇದ್ಯಾ? ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ. ನನಗೊಂದು ಬರೋ ದುಡ್ಡು ಯಾವುದು ಬಂದಿಲ್ಲ. ನೀವೇ ಹೀಗಂದ್ರೆ ಹೇಗೆ ವಾಸಣ್ಣ? ನನ್ನ ವ್ಯವಹಾರದಲ್ಲಿ ಹೇಗೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇವತ್ತು ಅರ್ಜೆಂಟ್ ಇದೆ, ನನ್ಗೆ ಇವತ್ತು ದುಡ್ಡು ಬೇಕೇ ಬೇಕು. ಒಂದು ಕೆಲಸ ಮಾಡ್ತೀನಿ, ಬೇರೆ ಕಡೆ ರೆಡಿ ಮಾಡ್ತೀನಿ. ಅವ್ರ ಹತ್ರ ನಾನು ಕೊಟ್ಟಂಗೆ 3% ಅಲ್ಲಪ್ಪ ಬಡ್ಡಿ, 5% ನಡೀತದಾ? ಅಯ್ಯೋ ಪರವಾಗಿಲ್ಲ ವಾಸಣ್ಣ, ನೀವು ಬಡ್ಡಿ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನನಗೆ ದುಡ್ಡು ಬೇಕು. ಪ್ಲೀಸ್ ಪ್ಲೀಸ್ ಅರೇಂಜ್ ಮಾಡ್ಕೊಡಿ. ಸರಿ, ದುಡ್ಡು ರೆಡಿ ಆಗಿದ ತಕ್ಷಣ ನಾನು ಫೋನ್ ಮಾಡ್ತೀನಿ, ಸರಿನಾ? ಸರಿ ವಾಸಣ್ಣ, ಥ್ಯಾಂಕ್ ಯು. ಅಲ್ಲ ಸರ್, ಇದ್ದಕ್ಕಿದ್ದಂಗೆ 2 ಲಕ್ಷ. ಟೈಮ್ ಆಯ್ತು, ಅವನು ಗಾಡಿ ತೆಗೆ ಕೇಳು. ಓಕೆ ಮೇಡಮ್, ಅವ್ರಿಗೂ ಕೇಳಿ. ಹಲೋ ಮೇಡಮ್. ನಿನ್ನ ಮೇಲಿರೋ ಋಣದ ಭಾರನ ತೀರ್ಸ್ಕೊಳ್ಳೋ ಟೈಮ್ ಬಂದಾಯ್ತು. ಹೇಳಿ ಮೇಡಮ್, ನಾನು ಏನ್ ಮಾಡ್ಬೇಕು ಅಂತ? ಇವಾಗ ನೀನು ನಮ್ ಕಂಪನಿಯಿಂದ ಒಬ್ಬನ ಕೆಲ್ಸದಿಂದ ತೆಗ್ದಾಕಕ್ಕೆ ಹೆಲ್ಪ್ ಮಾಡ್ಬೇಕು. ಖಂಡಿತ ಮಾಡ್ತೀನಿ ಮೇಡಮ್. ಯಾರನ್ನ? ಹೊಸದಾಗಿ ಡ್ರೈವರ್ ಆಗಿ ಅಪಾಯಿಂಟ್ ಆಗಿದಾನಲ್ಲ, ಆ ರಾಘವೇಂದ್ರನ. ಮೇಡಮ್, ಅವರು ಜಾನ್ಸಿ ಗಂಡ ತಾನೆ? ಏಯ್, ಕೊಂದ್ ಹಾಕ್ಬಿಡ್ತೀನಿ ಇನ್ನೊಂದ್ಸಲ ಗಂಡ ಅಂದ್ರೆ. ಆಲ್ರೆಡಿ ನಮ್ ಜಾನ್ಸಿ ಅವನಿಗೆ ಡಿವೋರ್ಸ್ ಕೊಟ್ಟು ದೂರ ಮಾಡಿದಾರೆ, ಅಂದ್ಮೇಲೆ ಅವನನ್ನೇನ್ ಗಂಡ ಅನ್ನೋದು? ಸಾರಿ ಮೇಡಮ್, ನಾನು ಇವಾಗ ಏನ್ ಮಾಡ್ಬೇಕು? ನೋಡು, ನೀನು ಜಸ್ಟ್ ಇವಾಗ ನಾನು ಹೇಳಿದನ್ನು ಕೇಳ್ಬೇಕು. ಇಷ್ಟು ಮಾಡು ಸಾಕು, ಆಮೇಲೆ ಅವಳೇ ಅವನ ಕಚ್ಚಿಡ್ದು ಆಚೆ ದಪ್ತಾಳೆ. ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಶಿಫಾಲಿ, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೊರಗಡೆ ಬರಬಾರ್ದು, ನೆನಪಿಟ್ಕೋ. ಓಕೆ ಮೇಡಮ್. ಏಯ್ ರಾಘವೇಂದ್ರ, ಈ ತುಳಸಿನ ಮೀರಿ ಇನ್ನ ನೀನು ಡ್ರೈವರ್ ಆಗಿರೋದು ಸಾಧ್ಯನೇ ಇಲ್ಲ. ಇವತ್ತೇ ನಿನ್ನ ಕೆಲ್ಸದ ಕೊನೆ ದಿನ, ನಿನ್ನ ಕೆಲ್ಸದ ಕತೆ ಕ್ಲೋಸ್. ಯಾಕೆ ರಾಘು ಸರ್, ಯಾರ ಹತ್ರನೂ ಎಷ್ಟು % ಬಡ್ಡಿ ಆದ್ರೂ ಪರವಾಗಿಲ್ಲ ದುಡ್ಡು ಬೇಕು ಅಂತ ಕೇಳ್ತಾ ಇದ್ರಿ? ಏನಾದ್ರೂ ಸಮಸ್ಯೆನಾ? ಬಡ್ಡಿಗೆ ತಗೊಳ್ಳೋಷ್ಟು ಎಮರ್ಜೆನ್ಸಿದಾ? ಹೌದು ರಾಯ್, ತುಂಬಾ ಎಮರ್ಜೆನ್ಸಿ ಇದೆ. ಇವತ್ತು ಸಂಜೆ ಒಳಗೆ ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟಬೇಕು. ಎಷ್ಟು ಬೇಕು ಹೇಳಿ ಸರ್? 2,000, 3,000, 5,000? 2 ಲಕ್ಷ ರಾಯ್. 2 ಲಕ್ಷನಾ? ಅದು ನನ್ನ ಕೆಪಾಸಿಟಿ ಮೀರಿದ್ದು ಸರ್. ಸರ್, ನೆಕ್ಸ್ಟ್ ಮಂತ್ 10ರವರೆಗೂ ಕಾಯೋದಾದ್ರೆ ನಾನು ಸೇವಿಂಗ್ಸ್ ಅಂತ ಒಂದು ಚೀಟಿ ಹಾಕಿದ್ದೀನಿ, ಅದರಲ್ಲಿ ಎತ್ತು ಕೊಟ್ಬಿಡ್ತೀನಿ. ನೀನ್ ಕೊಡ್ತೀನಿ ಅಂತ ಹೇಳ್ದಲ್ಲ ರಾಯ್, ಅಷ್ಟು ಸಾಕು ಬಿಡು. ಹೇಗಾದ್ರೂ ಮಾಡಿ ನಾನೇ ವ್ಯವಸ್ಥೆ ಮಾಡ್ಕೋತೀನಿ. ನನ್ನ ಹತ್ರ ಇಲ್ಲ, ಓಕೆ ಸರ್,
ಆದ್ರೆ ಯಜಮಾನ್ರ ಹತ್ರ ಹೀಗಿದೆ ಅಂತ ಒಂದು ಮಾತು ಕೇಳಿದ್ರೆ ಕೊಡದೇ ಇರ್ತಾರ? ಅದು ನಿಮ್ಮ ವಿಷಯದಲ್ಲಿ. ಅವರು ಕೊಡ್ಬಹುದು ರಾಯ್, ಆದ್ರೆ ನನಗೆ ಕೇಳಕ್ ಇಷ್ಟ ಇಲ್ಲ. ಕೊನೆವರೆಗೂ ಈ ಪ್ರೀತಿ ವಿಶ್ವಾಸ ಉಳಿಬೇಕು ಅಂತಂದ್ರೆ ನಮ್ಮ ಹತ್ರದವ್ರ ಹತ್ರ ನಾವು ದುಡ್ಡುಗೋಸ್ಕರ ಕೈ ಚಾಚಬಾರ್ದು. ಅದೇ ಯಾಕಂದ್ರೆ ಈ ದುಡ್ಡಿಂದಾಗಿ ಎಷ್ಟೊಂದು ಜನಗಳ ಮಧ್ಯೆ ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ ಎಲ್ಲ ಹಾಳಾಗೋಗಿದೆ. ಸರ್, ನೀವ್ ಹೇಳ್ತಿರೋದು ಸರಿ, ಆದ್ರೆ ಕಾಲೇಜ್ ಫೀಸ್ ಕಟ್ಟಕ್ಕಿರೋದು 1 ದಿನ ಟೈಮ್ ಅಂತೀರಾ. ಅಂಥದ್ರಲ್ಲಿ ನೀವು ಎಂಥದೇ ಟೈಮ್ ಇರ್ಲಿ ರಾಯ್, ಮನುಷ್ಯ ಯಾವ ಋಣಕ್ಕೆ ಬಿದ್ರೂ ಪರವಾಗಿಲ್ಲ, ಆದ್ರೆ ದುಡ್ಡಿನ ಋಣಕ್ಕೆ ಮಾತ್ರ ಬೀಳಬಾರ್ದು. ಒಂದು ಸಲ ಮೇಡಮ್ ದುಡ್ಡಿನ ಋಣಕ್ಕೆ ಬಿದ್ದು ಏನೇನೆಲ್ಲ ಆಯ್ತು ಅಂತ ನಿಮಗೂ ಗೊತ್ತು ತಾನೆ. ಮೇಲಾಗಿ ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಅಭಿಮಾನನೇ ಆಸ್ತಿ. ಆ ಆಸ್ತಿನ ಅಡಮಾನ ಇಡೋದಕ್ಕೆ ನನಗಿಷ್ಟ ಇಲ್ಲ ರಾಯ್. ಯಜಮಾನ್ರು ನಿಮ್ಮನ್ನ ಯಾಕೆ ಜೆಂಟಲ್ಮ್ಯಾನ್ ಅಂತ ಕರಿತಾ ಇದ್ರು? ಮೇಡಮ್ ನಿಮ್ಮಿಂದ ಯಾಕೆ ಬಂದ್ರು? ಆ ದೇವರು ಮೇಡಮ್ಗೆ ನಿಮ್ಮನ್ನ ಯಾಕೆ ಜೋಡಿ ಮಾಡ್ದ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಸರ್. ಇವತ್ತು ನಿಮಗೆ ಪ್ರಾಬ್ಲಮ್ ಇರ್ಬೋದು, ಆದ್ರೆ ಅದು ಆದಷ್ಟು ಬೇಗ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಮೇಡಮ್, ಅದು ತುಂಬಾ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ಅದೇನ್ ಮಾತಾಡ್ತಿದ್ದೆ, ಅದೇನ್ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ ಹೇಳು. ಅದು ಮೇಡಮ್, ರಾಘು ಸರಿಗೆ 2 ಲಕ್ಷ ಅಡ್ವಾನ್ಸ್ ಬೇಕಾಗಿತ್ತಂತೆ. ನಿಮ್ಮ ಮೇಡಮ್ ಹತ್ರ ಕೇಳಿದ್ರೆ ಸಿಗುತ್ತಾ ಅಂತ ಕೇಳಿದ್ರು. ಅದಕ್ಕೆ ಖಂಡಿತ ಅರೇಂಜ್ ಆಗುತ್ತೆ, ನಮ್ ಮೇಡಮ್ ಈ ಇಂಥ ವಿಷಯದಲ್ಲಿ ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳ್ತಾ ಇದ್ದೆ ಮೇಡಮ್. ರಾಯ್, ಬೇಡ ರಾಯ್. ಸರ್, ಒಂದ್ ನಿಮಿಷ ಇರಿ ಸರ್. ರಾಯ್, ನಾನ್ ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನಿ? ಸುಂದರವಾಗಿ ಕಾಣಿಸ್ತಿದ್ದೀರಾ ಮೇಡಮ್. ಬಲಿಕ ಬಕ್ರ ತರ ಕಾಣಿಸ್ತಾ ಇದ್ದೀನ ಅಂತ ಕೇಳಿದ್ದು. ಇವನ್ ಕೆಲ್ಸಕ್ ಸೇರಿರೋದೇ ಸಾಲ ತೀರ್ಸೋದಕ್ಕೆ, ಅದ್ರಲ್ಲಿ ಅಡ್ವಾನ್ಸ್ ಬೇರೆ ಕೇಳ್ತಿದಾನ? ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಎಕ್ಸ್ಪೆಕ್ಟ್ ಕೂಡ ಮಾಡ್ದೆ ಬಾಯಿ ಮುಚ್ಕೊಂಡ್ ಕೆಲ್ಸ ಮಾಡಿ ನಮ್ ಸಾಲ ತೀರ್ಸೋದಕ್ಕೆ ಹೇಳು. ಏನ್ ರಾಯ್ ನೀನು, ನಾನು ಏನಾದ್ರು ಮೇಡಮ್ ಹತ್ರ ಕೇಳು ಅಂತ ಹೇಳದ್ನ? ಬಟ್ ನೀವು ಈ ತರ ಒದ್ದಾಡ್ತಿದ್ರಲ್ಲ, ಅದಕ್ಕೆ ನಾನೇ ಕೇಳಿದೆ. ಒಂದು ತಿಳ್ಕೊ ರಾಯ್, ನೀನ್ ಕೇಳಿದೆ ಅಂತ ಮೇಡಮ್ ನನಗ್ ದುಡ್ಡು ಕೊಟ್ಟಿದ್ರು, ನಾನು ಅದನ್ನ ತಗೊಳ್ತಿರ್ಲಿಲ್ಲ. ಸ್ವಾಭಿಮಾನಕ್ಕೋಸ್ಕರ ಏನ್ ಬೇಕಾದ್ರೂ ಬಿಡ್ತೇನೆ ಹೊರತು ಸ್ವಾಭಿಮಾನನ ಬಿಡಲ್ಲ. ಕೆಟ್ಟವ್ರು ಹೊರಗಿದ್ರು ನಡೆಯುತ್ತೆ ಸರ್, ಆದ್ರೆ ಒಳ್ಳೆಯವರು ಏನು ತಪ್ಪು ಮಾಡದೇ ಇರೋರು ಈ ತರ ಜೈಲಲ್ಲಿ ಕುರಿಯೋದು ತಪ್ಪಲ್ವಾ? ಇದೆಲ್ಲ ಗೊತ್ತಿದ್ರು ನಮ್ಮ ಮಾವ ಇನ್ನೂ ಜೈಲಲ್ಲೇ ಇದ್ದಾರೆ. ಅವ್ರು ಯಾವಾಗ ರಿಲೀಸ್ ಆಗ್ತಾರೆ ಸರ್? ನೋಡಿ ರಾಮಚಾರಿ, ನಿಮ್ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಲೀಗಲ್ ಪ್ರೋಸೆಸ್ ಅಲ್ಲಿ ಎಮೋಷನ್ ಆಧಾರದ ಮೇಲೆ ಏನ್ ನಡೆಯಲ್ವಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಕೇಸ್ಗಳೆಲ್ಲ ಇತ್ಯರ್ಥ ಆಗಕ್ಕೆ ಇನ್ನು ಎಷ್ಟು ಟೈಮ್ ತಗೊಳುತ್ತೆ ಸರ್? ಜೈಶಂಕರ್ ಅವ್ರ ಮೇಲೆ ಇದ್ದ ಎಲ್ಲಾ ಕೇಸ್ಗಳು ವಿಚಾರಣೆಯಾಗಿ ಇತ್ಯರ್ಥ ಆಗಿದೆ. ಆ ಯಾವ ಕೇಸಲ್ಲೂ ಅವ್ರದ್ದು ತಪ್ಪಿಲ್ಲ, ನಿರಪರಾಧಿ ಅಂತ ಸಾಬೀತು ಆಗಿದೆ. ಜೊತೆಗೆ ನಿಜವಾದ ಅಪರಾಧಿ ಸಕ್ಸೇನಾ ಅಂತ ಹೇಳಿ ಸಾಕ್ಷಿ ಸಮೇತ ಗೊತ್ತಾಗಿದೆ. ಮತ್ತ್ಯಾಕೆ ಸರ್ ಅವ್ರು ಇನ್ನೂ ಜೈಲಿಂದ ಹೊರಗಡೆ ಬಂದಿಲ್ಲ? ಅಲ್ಲ, ನಿರಪರಾಧಿನ್ ಗೊತ್ತಿದ್ರು ಅವ್ರನ್ನ ಜೈಲಲ್ಲಿ ಇಟ್ಕೊಳ್ಳೋದು ತಪ್ಪಲ್ವಾ? ಕಾನೂನ್ಗೆ ಅದರದೇ ಆದಂಥ ಪ್ರೋಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗದೆ ಅವ್ರನ್ನ ರಿಲೀಸ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈಗ ಪ್ರೋಸೆಸ್ ಎಲ್ಲ ಮುಗಿಯಕ್ಕೆ ಇನ್ನೂ ಎಷ್ಟು ಟೈಮ್ ತಗೊಳುತ್ತೆ ಸರ್? ಆಲ್ರೆಡಿ ಎಲ್ಲ ಫೈನಲ್ ಸ್ಟೇಜಲ್ಲಿ ಇದೆ. ಈ ತಿಂಗಳು 27ನೇ ತಾರೀಕು ಅವ್ರು ಹೊರಗಡೆ ಬರ್ತಾರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ 28ಕ್ಕೆ ನನ್ನ ಮಗಳ ನಾಮಕರಣ ಇದೆ. ಸಂಭ್ರಮಕ್ಕೆ ಅವರು ಇದ್ರೆ ಒಂಥರ ಸಂತೋಷನೇ ನನಗೆ ಸರ್. ಆ ಸಕ್ಸೇನಾ ಬಗ್ಗೆ ಏನಾದ್ರು ಸುಳ್ಳು ಸಿಗ್ತಾ? ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ತಲೆ ಕೆಡಿಸ್ಕೊಂಡು ಅವ್ನು ಹುಡುಕ್ತಾ ಇದ್ದ, ಅವ್ನು ಸಿಗ್ತಾ ಇಲ್ಲ. ನನಗನ್ಸುತ್ತೆ ಅವನೆಲ್ಲ ದೇಶ ಬಿಟ್ಟು ಹೋಗಿರ್ಬೇಕು ಅಂತ. ಅವನಿರೋ ಪರಿಸ್ಥಿತಿಲಿ ದೇಶ ಬಿಟ್ಟು ಹೋಗೋದ ಸುಲಭನಾ ಸರ್? ಅದು ನ್ಯಾಯವಾದ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋರ್ಗೆ ಮಾತ್ರ ರಾಮಾಚಾರಿ ಅವರೇ. ಆದ್ರೆ ಕಳ್ಳ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋರ್ಗೆ ಅವ್ರದೇ ಅದ್ದಾರಿಗಳು ಬೇಕಾದಷ್ಟು ಇರುತ್ತೆ. ಏನು ತಪ್ಪು ಮಾಡದೆ ನ್ಯಾಯದ ದಾರಿಲಿ ನಡೀತಿದ್ದೀನಿ ನಮ್ಮ ಮಾವ ಜೈಲಿಂದ ಬರೋದು ಕಷ್ಟ ಆಗ್ತಾ ಇದೆ. ಆದ್ರೆ ತಪ್ಪುಗಳನ್ನೇ ಮಾಡ್ಕೊಂಡು ಬಂದಿದ್ದ ಸಕ್ಸೇನಾ ಸುಲಭವಾಗಿ ಬೇರೆ ದೇಶಕ್ಕೆ ಹೋಗ್ತಾನೆ ಅನ್ನೋದಾದ್ರೆ ನಮ್ಮ ದೇಶ ಯಾವ ಸ್ಥಿತಿಗೆ ಬಂದು ನಿಂತಿದೆ ಸರ್? ಸರಿ ಸರ್. ಸರ್, ದಯವಿಟ್ಟು ಆದಷ್ಟು ಬೇಗ ಪ್ರೋಸೆಸ್ ಮಾಡಿ ಸರ್. 27ನೇ ತಾರೀಕು ಖಂಡಿತ ರಿಲೀಸ್ ಆಗ್ತಾರೆ. ಥ್ಯಾಂಕ್ ಯು. ನಿಂತ್ಕೊಳೆ. ಏನಮ್ಮ ನಿಂದು? ಎಲ್ಲಿಂದ ಬರ್ತಾ ಇದೀಯಾ? ಕಾಲೇಜಿಗೆ ಹೋದವಳು ಕಾಲೇಜಿಂದ ಬರ್ದೆ, ಇನ್ನೆಲ್ಲಿಂದ ಬರ್ತೀನಿ? ಹೌದಾ, ಕಾಲೇಜಿಂದ ಬರ್ತಾ ಇದೀಯಾ? ನೀನ್ ಕಾಲೇಜ್ ಇರೋದು ಯಾವ ಕಡೆನೆ? ಯಾಕಮ್ಮ ಹೀಗೆಲ್ಲ ಕೇಳ್ತಿದ್ಯಾ? ಲೇ, ನಿನ್ ಕಂತೆ ಪುರಾಣ ಬೇಕಿಲ್ಲ, ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಮಂಜುಳಾ, ಯಾಕೆ ಹಿಂಗ್ ಕೂಗಾಡ್ತಾ ಇದೀಯಾ? ಏನಾಯ್ತು?
ಅವಳು ಎಲ್ಲಿಂದ ಬರ್ತಿದ್ದಾಳೆ ಕೇಳಿ ಬಾವಾ. ಇನ್ನೆಲ್ಲಿಂದ? ಕಾಲೇಜಿಂದ. ಎಲ್ಲಿಂದ ಬರ್ತಿದ್ಯಾ? ಕಾಲೇಜಿಂದ. ಮತ್ತೆ ಸುಳ್ಳು ಬೊಗಳ್ತಿದ್ಯಾ? ನಿಮ್ ಕಾಲೇಜ್ ಯಾವಾಗ್ಲೇ ವಿಶ್ವೇಶ್ವರಯ್ಯ ಪಾರ್ಕ್ ಬಂತು? ಏನೇ ಮಾತಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನದಿಂದ ಮಾತನಾಡು. ಏನತ್ತೆ ಸಮಾಧಾನವಾಗಿ ಮಾತಾಡೋದು? ಏನೋ ಓದಿ ಗುಡ್ಡೆ ಹಾಕ್ತಾಳ ಅಂತ ಲಕ್ಷ ಲಕ್ಷ ಫೀಸ್ ಕಟ್ಟಿ ಕಾಲೇಜ್ ಕಳ್ಸಿದ್ರೆ ಇವಳು ಪಾರ್ಕ್ ಹೋಗಿ ಲಲ್ಲ ಹೊಡೆಯಕ್ ಹೋಗಿದ್ದಾಳೆ. ಹೇಳಿದ್ರೆ ಸುಳ್ಳು ಬೇರೆ ಬಗಳೋದು. ನಮ್ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ನಿಂತ್ಬಿಟ್ಟಿದ್ಯೇನೆ. ಅಮ್ಮ ಸ್ವಲ್ಪ ನಾನ್ ಹೇಳೋದನ್ ಕೇಳಿಸ್ಕೊಳಮ್ಮ. ಸುಳ್ಳು ಹೇಳಿದ್ಮೇಲೆ ನಿನ್ ಮಾತೇನೆ ಕೇಳಿಸ್ಕೊಳ್ಳೋದು. ನಮ್ ಮನೆ ಮರ್ಯಾದೆ ಕಳಿ ಅಂತ ಕೆಲ್ಸ ಯಾಕೆ ಮಾಡ್ತಿದ್ಯಾ? ನಿನ್ಗೇನೆ ಬಂದಿರೋದು? ಮಂಜುಳಾ, ಬೆಳೆದ ಮಗಳ ಮೇಲೆ ಕೈ ಮಾಡಬಾರ್ದು. ಒಂದ್ ನಿಮಿಷ ಇರಮ್ಮ. ಬಾವಾ, ಇವತ್ತಿಲ್ಲೇ ಇವಳನ್ನ ಹದ ಹಾಕಿಲ್ಲ ಅಂದ್ರೆ ನಾಳೆ ಏನ್ ಬೇಕಾದ್ರೂ ಮಾಡ್ತಾಳೆ. ಪಾರ್ಕ್ ಅಲ್ಲಿ ಕುತ್ಕೊಂಡು ಕಾಲೇಜಿಂದ ಬಂದೆ ಅಂತ ಸುಳ್ಳು ಹೇಳೋಳು. ಇವಳಿಗೇನಾದ್ರೂ ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯಾ? ಯಾರ್ ಜೊತೆ ಹೋಗಿದ್ಯೆ? ಏನೇ ಓದೋದನ್ನ ಬಿಟ್ಟು ಲವ್ ಗಿವ್ ಅಂತ ಓಡಾಡ್ತಿದ್ಯಾ? ಅಮ್ಮ ನೀನ್ ಅನ್ಕೊಂಡಿರೋ ತರ ಏನು ಇಲ್ಲಮ್ಮ. ನಾನ್ ಯಾವ ಹುಡ್ಗನ್ ಜೊತೆನೂ ಹೋಗಿಲ್ಲ ಅಮ್ಮ. ಸುಮ್ನೆ ಪಾರ್ಕ್ ಹೋಗಿದ್ದೇನೆ, ಸುಮ್ನೆ ಹೋಗಿದ್ದ. ಈ ವಿಷಯ ಏನಾದ್ರೂ 4 ಜನಕ್ಕೆ ಗೊತ್ತಾದ್ರೆ ಇವಳ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಚಿಕ್ಕಮ್ಮ ನಿಲ್ಸಿ, ಯಾಕೆ ಕುಡಿತಿದ್ದೀರಾ? ಇವಳು ಮಾಡಿರೋ ಗಣಂದಾರಿ ಕೆಲ್ಸ ನೀನು ಕೇಳಿ ತೃಪ್ತಿ ಪಡು. ಮಾಡೋದೆಲ್ಲ ಮಾಡಿ ಹೇಗ್ ಒಳ್ಳೆತನ ನೋಡು. ಪ್ಲೀಸ್ ಚಿಕ್ಕಮ್ಮ, ಹೋಗ್ಬೇಡಿ ಚಿಕ್ಕಮ್ಮ. ನೋಡಪ್ಪ, ಓದ್ಲಿ, ಏನೋ ದೊಡ್ಡದಾಗಿ ಸಾಧನೆ ಮಾಡ್ಲಿ ಅಂತ ಇವಳನ್ನ ಕಾಲೇಜಿಗೆ ಕಳ್ಸಿದ್ರೆ ಕಾಲೇಜಿಗೆ ಹೋಗೋದ್ ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ ಬಂದಿದ್ದಾಳೆ. ಹಾಗಂತ ನಿಮಗೆ ಯಾರು ಹೇಳಿದ್ದು? ಪಕ್ಕದ ಮನೆ ಪಂಕಜ ಕಣ್ಣಾರೆ ನೋಡ್ಕೊಂಡ್ ಬಂದ್ ಹೇಳದ್ಲಪ್ಪ. ಅಲ್ಲ ಚಿಕ್ಕಮ್ಮ, ಅವ್ರು ಯಾರೋ ಹೇಳಿದ್ರು ಅಂತ ಇವಳಿಗೆ ಆಗ ಹೊಡಿತಿದ್ದೀರಲ್ಲ. ನಮ್ಮ ಮನೆ ಮಕ್ಳ ಬಗ್ಗೆ ಇಷ್ಟನ ನೀವು ಅರ್ಥ ಮಾಡ್ಕೊಂಡಿರೋದು? ಅಂದ್ರೆ ಬೇರೆಯವ್ರ ಮಾತಿನ ಮೇಲೆ ಇರೋ ನಂಬಿಕೆ ನಮ್ಮ ಮಕ್ಳ ಬಗ್ಗೆ ಇಲ್ಲ ಅಲ್ವಾ ನಿಮ್ಗೆ? ಸಂಗೀತ ತಪ್ಪು ಮಾಡ್ತಾಳೆ, ಆ ರೀತಿ ಎಲ್ಲ ಸುತ್ತಾಡ್ಕೊಂಡ್ ಬರ್ತಾಳೆ ಅಂತ ನೀವ್ ನಂಬ್ತೀರಾ? ಹಾಗಾದ್ರೆ ಇವಳು ಹೋಗಿದ್ದು ಸುಳ್ಳ ಕೇಳು? ಅಯ್ಯೋ, ಹೋಗಿರ್ಬೋದು, ಅದಕ್ಕೆ ಬೇರೆ ಕಾರಣನೇ ಇರುತ್ತಲ್ವಾ. ನೀವು ಹೇಳ್ತಿರೋ ರೀತಿ ಅವಳು ಮರ್ಯಾದೆ ಕಳಿಯಕ್ಕೆ ಹೋಗಿರ್ತಾಳೆ ಅಂತಂದ್ರೆ ನಾನ್ ನಂಬಲ್ಲ. ಸಂಗೀತ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ.